ಸರ್ ಎಲ್ರಿಗೂ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ 5 nights 6 days ಗುಜರಾತ್ ಪ್ಯಾಕೇಜ್ ಆರ್ಗನೈಸ್ ಮಾಡಿದ್ವಿ. ಇದರಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ನಿಷ್ಕಲಂಕ ಮಹಾದೇವ್, ಸೋಮನಾಥ್, ನಾಗನಾಥ್, ದ್ವಾರಕಾ, ಬೆಟ್ ದ್ವಾರಕಾ ಇದೆಲ್ಲ ಪ್ಯಾಕೇಜ್ಗಳು ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತಿಗೆ ಕೊನೆ ದಿನ ಪ್ಯಾಕೇಜ್ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ಏರ್ಪೋರ್ಟಿಗೆ ಬಂದು ಕೂತಿದ್ವಿ. ಬನ್ನಿ, ಈ 6 ದಿನ ನಮ್ಮ ಜೊತೆ ಬಂದಂಥ ಯಾತ್ರಿಗಳು ನಮಗಂತೂ ಅನಿಸುತ್ತೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ. ಬಟ್ ನಾನು ಹೇಳೋದಕ್ಕಿಂತ ಅವ್ರ ಬಾಯಲ್ಲಿ ಕೇಳಿದ್ರೆ ಒಂದು ನಿಮಗೆ ಅರ್ಥ ಆಗುತ್ತೆ. ಹಾಗೆಯೇ ಸಾನಿಯಾ ಹಾಲಿಡೇಸು ಒಂದು ಖುಷಿ ಸಮಾಚಾರ ಏನಂದರೆ ನಾವು 15 ವರ್ಷ ಈ ಟ್ರಾವೆಲ್ ಇಂಡಸ್ಟ್ರಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಹೊಸ ಪ್ಯಾಕೇಜ್ಗಳು ನಾವು ಆರ್ಗನೈಸ್ ಮಾಡ್ತಾಯಿದ್ದೀವಿ. ಮತ್ತು ಏನಂದರೆ ವಿ ಆರ್ ಸ್ಪೆಷಲಿಸ್ಟ್ ಇನ್ ಗ್ರೂಪ್ ಟೂರ್ ಆಪ್ರೇಟರ್ಸ್. ನಾವು ಏನೇ ಇದ್ದರೂ ಬರೀ ಗ್ರೂಪ್ ಪ್ಯಾಕೇಜಸ್ಸೇ ಕರ್ಕೊಂಡು ಹೋಗ್ತೀವಿ. ಸೊ ಇದರಲ್ಲಿ ಎಲ್ಲ ಏಜವರು ಬಂದಿದ್ದಾರೆ. ಸೊ ನಿಮಗೆ ಗೊತ್ತಾಗುತ್ತೆ ಅವ್ರು ಮಾತಾಡೋದ್ರಿಂದ, ಅವ್ರ ಅನುಭವ ಹಂಚ್ಕೊಳ್ಳೋದ್ರಿಂದ ನಿಮಗೇ ಅರ್ಥ ಆಗುತ್ತೆ. ಬನ್ನಿ, ಅವ್ರ ಮುಖಾಂತರನೇ ನಾವು ಕೇಳಿ ತಿಳ್ಕೊಳ್ಳೋಣ ಅಂತೆ. ಸ್ಟಾರ್ಟ್ ಮಾಡಿದ್ದೀವಿ ನಾವು ಅಲ್ಲಿಂದ. ಊಟ ಮುಗಿಸಿದ್ದೀವಿ. ನೆಕ್ಸ್ಟ್ ಡೇ ಊಟ ಮುಗಿಸ್ಬಿಟ್ಟು ಅದೇನದು ಸಮುದ್ರದಲ್ಲಿರೋ ನಿಷ್ಕಲಂಕ ಮಹಾದೇವ್ ಹೋಗಿದ್ವಿ ಸರ್. ಅದು ತುಂಬ ಅದ್ಭುತ ಸರ್. ಅದು ಅಷ್ಟು 1-1.5 ಕಿಲೋಮೀಟರು ನಾವು ಸಮುದ್ರದಲ್ಲಿ ಕೆಸರಲ್ಲಿ ನಡ್ಕೊಂಡು ಹೋಗಿ ಲಿಂಗಗಳಿಗೆ ಪಂಚಪಾಂಡವರು ಸ್ಥಾಪನೆ ಮಾಡಿರೋ ಲಿಂಗಗಳಿಗೆ ನಮಗೆ ತುಂಬ ಇಷ್ಟ ಅನ್ನಿಸ್ತು ಸರ್. ಅದರಲ್ಲಿ ಅಭಿಷೇಕ ಮಾಡಿ ಬಿಲ್ವಪತ್ರ ಹಚ್ಚಿ ಪೂಜೆ ಮಾಡಿಸಿದ್ದೀವಿ. ಅದು ನಮ್ಮ ಅದೃಷ್ಟ. ಅದು ಅಂಥ ಅದೃಷ್ಟದ ಮುಂದೆ ಪಡಿತೀವೋ ಇಲ್ಲ ಗೊತ್ತಿಲ್ಲ ಸರ್. ಅದು ಮಾತ್ರ ತುಂಬ ಅದ್ಭುತ. ಇನ್ನೊಂದೇನೆಂದರೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋಷ್ಟಿಗೆ ಸಮುದ್ರದಲ್ಲಿ ಇದ್ದಕ್ಕಿದ್ದಂಗೆ ನೀವು ಹೇಳಿದಂಗೆ ಮೊಳಕಾಲು ತನಕ ನೀರು ಬಂದ್ಬಿಟ್ಟು ಅದು ನಮಗೆ ತುಂಬಾ ಇದಾನೆ. ಮೊಳಕಾಲು ತನಕ ನೀರು ಬಂದಿರೋದು ತುಂಬ ಅದೃಷ್ಟ. ಅದು ಮುಗಿಸ್ಕೊಂಡು ನೈಟ್ ಹೋಟೆಲ್ ಬಂದ್ವಿ. ಊಟ ಮುಗಿಸ್ಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಹೋಟೆಲ್ ಸ್ಟೇ ಮಾಡಿದ್ವಿ. ಒಳ್ಳೆ ಸ್ಟೇ ಸರ್. ಸ್ಟೇ ಮಾತ್ರ ಕಂಫರ್ಟಬಲ್, ಒಳ್ಳೆ ಸ್ಟೇ. ಆಮೇಲೆ ನೆಕ್ಸ್ಟ್ ಡೇ ಸೋಮನಾಥ್ ಪ್ರಯಾಣ ಬೆಳೆಸಿದ್ವಿ. ಟಿಫನ್ ಮಾಡಿಕೊಂಡು ಮಾರ್ಗನ್ ಸೆಂಟ್ರಲ್ ಊಟ ಮುಗಿಸ್ಕೊಂಡು ಸೋಮನಾಥ್ ಬಂದಿದ್ವಿ. ಸೋಮನಾಥ್ ದರ್ಶನ ಅಂತ ಅಪರೂಪದ ದರ್ಶನ. 5 ಸರಿ ದರ್ಶನ ಮಾಡಬೇಕಂತ ಭಾಗ್ಯ ಯಾರಿಗೆ ಸಿಗಲ್ಲ. ಅದರಲ್ಲಿ ಏನಿದೆ ಅಂತಂದ್ರೆ ಅದು ಕ್ರೆಡಿಟ್ ಸಾದಿಕ್ ಸಾರಿಗೆ ಹೋಗುತ್ತೆ. ಇದು ಮಾತ್ರ ಎಲ್ಲರ ಪರವಾಗಿ ಅದು ಸಾದಿಕ್ ಸಾರಿಗೆ ಹೋಗುತ್ತೆ. ಸೋಮನಾಥ್ ದರ್ಶನ ಅಷ್ಟು ಅದ್ಭುತವಾಗಿತ್ತು. ದರ್ಶನ ಮುಗಿಸ್ಕೊಂಡು ಮತ್ತೆ ಹೋಟೆಲ್ ಬಂದಾಯಿತು. ಒಳ್ಳೆ ಊಟ, ನಿದ್ದೆ, ನಿದ್ದೆ, ಎಲ್ಲಿ ಏನು ತೊಂದರೆ ಆಗಲ್ದಂಗೆ ಬಸ್ ಪ್ರಯಾಣ. ಬಸ್ ಡ್ರೈವರ್ಸ್ಗಾಗಲಿ ಸರ್ವಿಸ್ ಮಾಡೋರಿಗಾಗಲಿ ಧನ್ಯವಾದಗಳು. ಆಮೇಲೆ ಅಡುಗೆ ಮಾಡಿದವ್ರಿಗಂತೂ 2 ಸರಿ ಧನ್ಯವಾದಗಳು. ಯಾಕಂದರೆ ಹೋಮ್ ಮೇಡ್ ನಮ್ಮ ಕರ್ನಾಟಕ, ತಮಿಳ್ನಾಡು, ತೆಲಂಗಾಣ, ಆಂಧ್ರ ಯಾವ ಥರ ಫುಡ್ ಇರುತ್ತೋ ಅದು ನಮ್ಮ ಸೌತ್ ಇಂಡಿಯಾ ಫುಡ್ ಅಂತ ಖಂಡಿತ ಹೇಳ್ಬೋದು. ಅದು ಮುಗಿಸ್ಕೊಂಡು ನೆಕ್ಸ್ಟು ದ್ವಾರಕಾ ಹೊರಟಿದ್ವಿ. ದ್ವಾರಕಾನಲ್ಲಿ ಎಲ್ಲ ದರ್ಶನ ಚೆನ್ನಾಗಾಯಿತು. ಹೋಗಿದ್ದಿನ ದ್ವಾರಕಾ ದರ್ಶನ ಆಯಿತು. ಹೋಟೆಲ್ ಸ್ಟೇ. ನೆಕ್ಸ್ಟ್ ಡೇ ಮತ್ತು ಆನ್ ದಿ ವೇ ಪೋರ್ಬಂದರ್ ಮುಗಿಸ್ಕೊಂಡು ಪೋರ್ಬಂದರಲ್ಲಿ ಸುಧಾಮ ನೋಡ್ಕೊಂಡಿದ್ವಿ. ಆಮೇಲೆ ಗಾಂಧಿ ಹುಟ್ಟಿದ ಬರ್ತ್ ಪ್ಲೇಸ್ ನೋಡಿದ್ದೀವಿ. ಅದು ನೋಡ್ಕೊಂಡು ದ್ವಾರಕಾ ಬಂದು ದ್ವಾರಕಾನಲ್ಲಿ ಎಲ್ಲ ಮುಗಿಸ್ಕೊಂಡು 6ನೇ ದಿನಲ್ಲಿ ಬೆಟ್ಟ ದ್ವಾರಕಾ ಆಗಲಿ, ಆಮೇಲೆ ರುಕ್ಮಿಣಿ ಟೆಂಪಲ್ಲು ಇದೆಲ್ಲ ತುಂಬ ಅದ್ಭುತವಾಗೈತೆ. ತುಂಬ ಅದ್ಭುತ ಜರ್ನಿ. ನಿಮಗೆ ಕಂಟಿನ್ಯೂ ಆಗಿರಬೇಕು. ಯಾರು ಬಂದ್ರೂ ತಮ್ಮ ತಾಯಿದೇರಾಗಲಿ ತಂದೆದೇರಾಗಲಿ ಒಬ್ಬರೇ ಇದ್ದರೂ ಇಬ್ಬರೇ ಇದ್ದರೂ ಸಾರಿಗೆ ಕಳಿಸಿದ್ರೆ ಎಂಥ ಯಾವುದೇ ಥರ ನಿಷ್ಕಲಂಕವಾಗಿ ನಮ್ಮ ಚಿಂತೆಗಳನ್ನು ಬಿಟ್ಬಿಟ್ಟು ಕಳಿಸ್ಬೋದು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕೊಡಿ, ಹಾಗೆ ಮೇಡಮ್ಗೂ ಮಾತಾಡ್ಸೋಣ ಅಂತೆ. ಮೇಡಮ್ ಸರ್ ಮೈಕ್ ಕೊಡಿ ಸರ್ ಮೇಡಮ್ಗೆ. ಮೇಡಮ್ ಅನುಭವ ಹೇಗಿತ್ತು ಅಂತ. ಮೇಡಮ್ ನಮಸ್ತೆ. ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ಹಾಗೆ ಕೈಯಲ್ಲಿ ಇಟ್ಕೊಳ್ಳಿ ಮೇಡಮ್, ಪರವಾಗಿಲ್ಲ. ಹಂಗೆ ಇಟ್ಕೊಂಡು ಹೇಳಿ ಸರ್. ಈ ಒಂದು ಗುಜರಾತ್ ಪ್ಯಾಕೇಜು 6 ದಿನಗಳ ಪ್ಯಾಕೇಜು ರಿಯಲಿ ಅದ್ಭುತವಾಗಿತ್ತು. ತುಂಬ ವಂಡರ್ಫುಲ್ ಸರ್. ವಿ ಎಂಜಾಯ್ಡ್ ಎ ಲಾಟ್. ಮತ್ತು ನಮ್ಮ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು ಸರ್. ಲೇಡೀಸ್ ಟೀಮು, ಜೆಂಟ್ಸ್ ಟೀಮು ಎಲ್ಲ 5 ದಿನ ಕಳೆದಿದ್ದೇ ಗೊತ್ತಾಗಿಲ್ಲ. 2 ದಿನ ನಾವು ಪರಿಚಯ ಮಾಡೋದ್ರಲ್ಲೇ ಆಗೋಯಿತು. 3ನೇ ದಿನ ಕ್ಲೋಸ್ ಆದ್ವಿ. 4ನೇ ದಿನ ಇನ್ನೂ ಕ್ಲೋಸ್ ಆದ್ವಿ. 5ನೇ ದಿನ ಡಿಪಾರ್ಟ್ ಆಗಿಬಿಟ್ವಿ ಅನಿಸ್ತಾ ಇದೆ. ಮತ್ತು ಫುಡ್ಡು ಬೆಡ್ಡು ಯಾವುದು ಏನೂ ಯೋಚನೆ ಇರಲಿಲ್ಲ ಸರ್. ತುಂಬ ಚೆನ್ನಾಗಿತ್ತು. ಲೇಡೀಸ್ಗಂತೂ ಈಗ ನಾಳೆ ಮನೆಗೆ ಹೋಗಿ ಏನೇನು ಮಾಡಬೇಕು ಅನ್ನೋದೇ ಯೋಚನೆ ನಮಗೀಗ. ಆ ಥರ ಇತ್ತು ಸರ್. ಎಲ್ಲ ಮನೆಯೇ ಮರ್ತೋಗಿದ್ವಿ, ಅಷ್ಟು ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ ಸರ್. ಎಲ್ಲ ಚೆನ್ನಾಗಿತ್ತು. ದೇವ್ರು ನಿಮ್ಗೆ ಇದೇ ಥರ ಶಕ್ತಿ ಕೊಡಲಿ, ಒಳ್ಳೆ ಇದು ಕೊಡಲಿ ಸರ್. ತುಂಬ ಚೆನ್ನಾಗಿತ್ತು ಟ್ರಿಪ್ ಮಾತ್ರ. ನಮ್ಮ
ನಮಗೆ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ದು ಬಹಳ ಬಹಳ ಸಂತೋಷ ಸರ್. ಅಷ್ಟು ಸಲ ದರ್ಶನ ಸಿಕ್ಕಿದ್ದು ನಮ್ಮ ಪುಣ್ಯನೇ ಅಂತ ತಿಳ್ಕೊತೀವಿ. ನಾಗಲಿಂಗೇಶ್ವರ ಅಭಿಷೇಕ ಮಾಡಿಸಿದ್ವಿ, ಸೋಮನಾಥನ 5 ಸಲ ದರ್ಶನ ಮಾಡಿದ್ವಿ. ಎಲ್ಲ ತುಂಬ ಚೆನ್ನಾಗಾಯಿತು ಸರ್. Okay. ಮಾತ್ರ ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ವೆಸ್ಟ್ ಸಾನಿ ಹಾಲಿಡೇಸ್ ಇಸ್ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೇ ಮುಂದಕ್ಕೆ ಹೋಗೋಣ ಅಂತ ಎಲ್ಲರೂ ಒಂದೇ ಕಡೆ ಕೂರಿಸಿದ್ದೀನಿ, ಸೊ ದಟ್ ಮಾತಾಡಲಿಕ್ಕೆ ಅವರ ಅನುಭವ ಕೇಳಲಿಕ್ಕೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿತ್ತು ನಿಮ್ಮ ಅನುಭವ? ಸಾನಿಯಾ ವತಿಯಿಂದ ನಾವು ಗುಜರಾತಿಗೆ ಟೂರಿಗೆ ಬಂದಿದ್ವಿ. ಸಾನಿಯಾ ವತಿಯಿಂದ ಬಂದ್ರೇ ಒಂದು ಜಾಲಿ ಟೂರ್ ಅಂತಲೇ ನಾವು ಅಂದ್ಕೊಳ್ಳೋದು. ಬಸ್ ತುಂಬ ನಮ್ಮ ಫ್ರೆಂಡ್ಸೇ ಇರ್ತಾರೆ. ಸಾದಿಕ್ ಅವರು ಮುಸ್ಲಿಮ್ಸ್ ಅಲ್ಲ, ಹಿಂದೂಗಳಾಗೆ ಸ್ಥಳ ಪುರಾಣಗಳನ್ನೆಲ್ಲ ಹೇಳ್ಕೊಂಡು ಬಸ್ಸಲ್ಲಿ ಆ ಸ್ಥಳಗಳನ್ನೆಲ್ಲ ತೋರಿಸಿ ನಿಧಾನವಾಗಿ ಹೊತ್ತು ಊಟ ಹಾಕಿ ನಮ್ಮನ್ನು ಖುಷಿಪಡಿಸ್ಕೊಂಡು ನಮಗೆ ಯಾವುದು ಬೇಜಾರಿಲ್ದಂಗೆ ನೋವಿಲ್ದಂಗೆ ನೋಡಿಕೊಂಡು ನಮ್ಮನ್ನು ಎಲ್ಲ ದೇವಸ್ಥಾನಗಳನ್ನು ದೀರ್ಘವಾಗಿ ತೋರಿಸ್ಕೊಂಡು ಯಾವುದು ತಾಳ್ಮೆ ಕಳ್ಕೊಂಡ್ಮೇಲೆ ನಾವೇನಾದರೂ ನಿಧಾನ ಮಾಡಿದ್ರೂ ಅದೆಲ್ಲ ಸಹಿಸ್ಕೊಂಡು ಇದು ಮಾಡ್ತೀವಿ. ಅದರಿಂದ ನಾವು ಯಾವತ್ತೂ ಸಾನಿಯಾ ಟ್ರಾವೆಲ್ಸಲ್ಲೇ ಟೂರ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ನಮ್ಮ ಬಂಧು ಬಳಗಕ್ಕೂ ಹೇಳ್ತೀವಿ, ಸಾನಿಯಾ ಟೂರ್ಸಲ್ಲಿ ಹೋಗಿ ನೀವೆಲ್ಲ ನೋಡಿಕೊಂಡು ಸಂತೋಷವಾಗಿ ಮನೆಗೆ ಬರ್ಬೋದು ಹೇಳ್ತೀವಿ ಅಂತ ಹೇಳ್ಕೊಂಡು ಸಾನಿಯಾ ಟೂರ್ಸ್ ಅವರು ಮೇಲೆ ಬೆಳೆದು ಎಲ್ಲರಿಗೂ ಸರ್ವಿಸ್ ಮಾಡಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೆಕ್ಸ್ಟ್ ಅಮ್ಮನ್ನ ಮಾತಾಡ್ಸೋಣ ಅಂತೆ. ಅಮ್ಮ ನಮಸ್ತೆ. ಸೊ ನಿಮ್ಮ ಅನುಭವ ಅಮ್ಮ ಹೇಗಿತ್ತು? ಸಾನಿಯಾ ಹಾಲಿಡೇಸ್ ಕಡೆಯಿಂದ ಬರೋದು ನಮಗೆ ತುಂಬ ಸಂತೋಷವಾದ ವಿಷಯ. ಏಕೆಂದರೆ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ತಮಾಷೆ ಮಾಡ್ಕೊಂಡು ನಗಿಸ್ಕೊಂಡು ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ ನಮಗೆ. ತುಂಬ ಜರ್ನಿ ಇರುತ್ತೆ ಅಂತ ಹೇಳಿದ್ರು ನಮಗೆ. ನಾವು ಯೋಚನೆ ಮಾಡ್ತಾಯಿದ್ವಿ, ಏನು ಮಾಡೋದು, ಹೋಗೋದೋ ಬೇಡ ಅಂತಲೇ ಯೋಚನೆ ಮಾಡ್ತಾಯಿದ್ವಿ. ಏನು 1-2 ದಿವಸ ಆಯಿತು. ತುಂಬ ಒಂದು ಸ್ವಲ್ಪ ಕಷ್ಟ ಅನಿಸಿದ್ದು ನನಗೆ ನಿಷ್ಕಳಂಕೆ ಇದರಲ್ಲಿ ಹೋದ್ವಲ್ಲ, ಅದೊಂದೇ ಸ್ವಲ್ಪ ಕತ್ಲೆ ಬೇರೆ ಆಗಿಬಿಟ್ಟಿತ್ತು. ನಾವು ನಡ್ಕೊಂಡೇ ಬಂದ್ವಿ, ಏನೋ ಇದಾಗಲಿಲ್ಲ. ಇನ್ನೇನೆಲ್ಲ ನಮ್ಮನೆಲ್ಲ ಎಲ್ಲೂ ಬರೋದೇ ಇಲ್ಲ ಸರ್. ಅಲ್ಲ, ಯಾವಾಗೂ ಇವತ್ತು ಕಲೆಕ್ಟರ್ ಆಫೀಸ್ಗೆ ಹೋಗ್ಬೇಕು, ಇವತ್ತು ತಾಲೂಕು ಆಫೀಸ್ಗೆ ಹೋಗ್ಬೇಕು, ಇವತ್ತು ಲಾಯರ್ ನೋಡೋಕೆ ಹೋಗ್ಬೇಕು, ಇದೇ ಕೆಲಸ ಅವ್ರದ್ದು. ಇವತ್ತು ಚೆನ್ನೈಲಿ ಹೋಗ್ಬೇಕು ಲಾಯರ್ ನೋಡೋಕ್ಕೆ, ಇವತ್ತು ಬೆಂಗಳೂರಿಗೆ ಹೋಗ್ಬೇಕು. 6 ದಿವಸ ನಮ್ಮ ಜೊತೆಲಿ ಇಟ್ಕೊಂಡ್ರಲ್ಲ ನಮ್ಮನ್ನ, ಅದೇ ಹೇಳಿ. ಓಕೆ ಓಕೆ ಎಲ್ಲ ಚೆನ್ನಾಗಿತ್ತು ಸರ್. ಓಕೆ, ಎಲ್ಲ ದೇವಸ್ಥಾನ ದರ್ಶನಗಳು ಎಲ್ಲ ಚೆನ್ನಾಗಾಯ್ತು ನಮಗೆ. ಓಕೆ, ಎಲ್ಲ ತೃಪ್ತಿ ಆಯಿತು ಸರ್. ಎಲ್ಲ ಚೆನ್ನಾಗಿತ್ತು. ಊಟ, ನಿಮ್ಮದು ಒಂದು ಆರ್ಗನೈಸೇಷನು ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ನಮ್ಮ ಟೀಮಿಗೆ ಹೊಸ ಸೇರ್ಪಡೆ ಮೇಡಮ್ನವರು. ಸೊ ಮೇಡಮ್ಮು ಫಸ್ಟ್ ಟೈಮ್ ನಮ್ಮ ಜೊತೆ ಬರ್ತಾಯಿದ್ದಾರೆ, ಕೇಳೋಣ ಮೇಡಮ್ಗೆ. ಮೇಡಮ್, ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ನಮಸ್ತೆ ಸರ್, ನನ್ನ ಹೆಸರು ಮೀನಾಕ್ಷಿ ಅಂತ. ನಾನು ವೃತ್ತಿಯಲ್ಲಿ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದೀನಿ, ಮುಖ್ಯ ಶಿಕ್ಷಕಿಯಾಗಿ ನಿವೃತ್ತಿ ಹೊಂದಿದ್ದೀನಿ. ನಾವು ಬಂದಿರೋದು ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ, ಮಲೆನಾಡಿನ ಪಶ್ಚಿಮ ಘಟ್ಟದಿಂದ ಬಂದಿರೋದು. ಅದಕ್ಕೆ ಕಾರಣಕರ್ತರು ನಮ್ಮ ಭಾವನ ಮಗಳಾದಂಥ ಕಮಲಾಕ್ಷಿಯವರು ಇದಕ್ಕೆ ಪ್ರೇರಣೆ ನೀಡಿದ್ದು. ನಂದು ಇದು ಮೊದಲ ಪ್ಯಾಕೇಜು. ತುಂಬ ಚೆನ್ನಾಗಿತ್ತು ಸರ್. ನೀವು ಸರ್ ಹೇಳಂಗೆ, ವಿಶ್ವನಾಥ್ ಸರ್ ಹೇಳಂಗೆ, ನೀವು ಹಿಂದೂ ಧರ್ಮದ್ದೆಲ್ಲ ಅರ್ದು ಕುಡಿದು ಬಿಟ್ಟಿದ್ದೀರ. ನಿಜವಾಗ್ಲೂ ಖುಷಿ ಆಯಿತು. ನಾವು ಮನೆಯವ್ರ ಜೊತೆ ಹೋಗಿದ್ರು ಸಹ ಇಷ್ಟು ಖುಷಿಯಿಂದ ನಾವು ಎಲ್ಲ ಪ್ಲೇಸ್ಗಳನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ಕಯ್ಯ ಅಂದ್ಕೊಂಡು ಮನೆಯವ್ರ ಜೊತೆ ನಿಮಗೆ ಅದು ಇದು ಅಂತ ಬೈಕೊಂಡು ಬರ್ತಿದ್ರು. ಆದರೆ ನೀವು ನಮ್ಮನ್ನು ಪ್ರೀತಿಯಿಂದ ಎಲ್ಲರನ್ನು ಒಂದೇ ಭಾವನೆಯಿಂದ ನೋಡ್ಕೊಂಡು ಕರ್ಕೊಂಡು ಬಂದಿದ್ದೀರಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ನಿಜವಾಗ್ಲೂ ನಿಮ್ಮನ್ನು ನೋಡಿದಾಗ ಯಾವುದೋ ಸಂತರ ರೂಪದಲ್ಲಿ ನೋಡಿದ್ವಿ ಅಂತ ನನಗೆ ಅನಿಸುತ್ತೆ. ನಾನು ಅವತ್ತೇ ಹೇಳಿದೆ ನಿಮಗೆ, ಸಾದಿಕ್ ಅಲ್ಲ ನೀವು, ಸಾತ್ವಿಕ್ ಅಂತ. ಹಾಗೆ ಇನ್ನೂ ನಿಮ್ಮ ಈ ಪ್ಯಾಕೇಜ್ಗಳು ಚೆನ್ನಾಗಿ ನಡೀಲಿ, ದೇವರು ಒಳ್ಳೇದು ಮಾಡಲಿ, ಆರೋಗ್ಯವನ್ನು ಕೊಡಲಿ ಅಂಥೇಳಿ ಆ ದೇವರಲ್ಲಿ ಕೇಳ್ಕೊತೀನಿ. ಆದರೆ ಈ ಪ್ಯಾಕೇಜಿಗೆ ಬಂದಾಗ ನಮಗೆ ಎಲ್ಲರೂ ಸಹ ಒಂದು ಕುಟುಂಬದಂಗೆ ಇದ್ವಿ. ಎಲ್ಲರೂ ಸಹ ಯಾವ್ಯಾವ ಕಡೆಯಿಂದೆಲ್ಲ ಬಂದಿದ್ದರು, ಯಾವ್ಯಾವ
ಆದರೆ ನಾವಿಲ್ಲಿ ಒಂದಾಗಿ ಒಂದೇ ಕುಟುಂಬದಂಗೆ ಇದ್ಕೊಂಡು ಜಾಲಿಯಾಗಿ ಪ್ಯಾಕೇಜನ್ನು ಮುಗಿಸಿ ಇವತ್ತು ಹೊರಡ್ತಾ ಇದ್ದೀವಿ. ನಿಮಗೆ ಧನ್ಯವಾದಗಳು. ದೇವರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ದಯಪಾಲಿಸಲಿ ಅಂತೇಳಿ ಆ ದೇವರನ್ನು ಕೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಬನ್ನಿ ನೆಕ್ಸ್ಟ್ ಹಾಗೂ ಮಾತಾಡ್ಸೋಣ ಅಂತೆ. ಸರ್, ಮೇಡಮ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್ ನಿಮ್ಮ ಅನುಭವ ಒಂಚೂರು ಹೇಳಿ ಮೇಡಮ್. ನನ್ನ ಹೆಸರು ಕಮಲಾಕ್ಷಿ ಅಂತ. ನಾನು ಸಾನಿಯಾ ಹಾಲಿಡೇಸಲ್ಲಿ ಪ್ಯಾಕೇಜ್ ಟ್ರಿಪ್ ಬಂದಿರೋದು ಇದು 2ನೇ ಬಾರಿ. ನಾನು ಯಾವುದೇ ಪ್ಯಾಕೇಜಲ್ಲಿ ಹೋಗಬೇಕು ಅಥವಾ ಟೂರ್ ಹೋಗಬೇಕು ಅಂದರೆ ನಾನು ಸಾನಿಯಾ ಅಂತಲೇ ಪ್ರಿಫರ್ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಇದರಲ್ಲಿ ನಮ್ಮ ಆಂಟಿಯನ್ನು ಕರ್ಕೊಂಡು ಬಂದಿದ್ದೆ. ಇಲ್ಲಿ ಎಲ್ಲರೂ ಯಾರೂ ನನಗೆ ಪರಿಚಯ ಇರಲಿಲ್ಲ, ನಾನೆಲ್ಲ ಯೂಟ್ಯೂಬಲ್ಲಿ ಮಾತ್ರ ನೋಡಿದ್ದೆ ಅವ್ರ ಮುಖಗಳನ್ನು. ಹಾಗಾಗಿ ಇಲ್ಲಿ ಬಂದ ಮೇಲೆ ಎಲ್ಲರೂ ಒಂದೇ ಮನೆಯವ್ರ ಥರ ಅನ್ನಿಸ್ತು ನನಗೆ. ಹೇಳಿ ಮೇಡಮ್, ಹೇಳಿ ಹೇಳಿ. ಎಲ್ಲರೂ ಒಂದೇ ಮನೆಯವ್ರ ಥರ ಇದ್ವಿ. ತುಂಬ ನಾನು ಒಂದು ವರ್ಷಕ್ಕಾಗಷ್ಟು ನಗುನ ಈ 6 ದಿವಸದಲ್ಲೇ ನಗಾಡಿದ್ದೀನಿ. ಅಷ್ಟು ಚೆನ್ನಾಗಿತ್ತು ಟ್ರಿಪ್ಪು. ಹಾಗೆಯೇ ಎಲ್ಲ ದೇವಸ್ಥಾನಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ರಿ. ಎಲ್ಲೂ ಕೂಡ ನಮಗೆ ತೊಂದರೆ ಆಗಲಿಲ್ಲ, ಹೆಚ್ಚು ನಡೀಲಿಲ್ಲ. ಎಲ್ಲ ಕಡೆ ಆಟೋ ವ್ಯವಸ್ಥೆ ಮಾಡಿದ್ರಿ. ಬಸ್ ಅಂತೂ ಚೆನ್ನಾಗಿತ್ತು. ಆಮೇಲೆ ದೇವಸ್ಥಾನದಲ್ಲಿ ದರ್ಶನ ಕೂಡ ಚೆನ್ನಾಗಿ ಮಾಡಿಸಿದ್ರಿ. ಯಾವುದೂ ಒಂದು 10 ನಿಮಿಷದ ಮೇಲೆ ನಾವು ಹೆಚ್ಚು ಸಮಯನೇ ತಗೊಂಡಿಲ್ಲ. ಆದರೆ ನಿಷ್ಕಳಂಕ ಮಹಾದೇವ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಆಸೆ ಇತ್ತು, ಹಗಲೊತ್ತು ಹೋಗಬೇಕಿತ್ತು ಅಂತ. ಆದರೆ ಏನೂ ಮಾಡೋಂಗಿಲ್ಲ, ಪ್ರಯಾಣ ದೂರ ಇತ್ತು. ಹಾಗಾಗಿ ರಾತ್ರಿ ಹೊತ್ತು ಹೋಗಿದ್ದು ಅದು ಒಂಥರ ಹೊಸ ಅನುಭವ ಅಂತ ಅನ್ನಿಸ್ತು. ನನಗೊಂದು ಸಾಹಸನೇ ಅನ್ನಿಸ್ತು. ತುಂಬ ಚೆನ್ನಾಗಿದೆ ನಿಷ್ಕಳಂಕ ಮಹಾದೇವ. ಹಾಗೆಯೇ ಕೃಷ್ಣನ ದೇವಸ್ಥಾನ, ಸುಧಾಮ ಮಂದಿರ, ರುಕ್ಮಿಣಿ ಮಂದಿರ, ಸೋಮನಾಥ ಜ್ಯೋತಿರ್ಲಿಂಗ, ಆಮೇಲೆ ನಾಗೇಶ್ವರದಲ್ಲಿ ನಾವು ಹೋಗಿ ಆ ಪೂಜೆ ಸಲ್ಲಿಸಿದ್ದು, ಅದಕ್ಕೆಲ್ಲ ನಮಗೆ ಸಮಯ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಇನ್ನು ಊಟದ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ಅಲ್ಟಿಮೇಟ್ ಊಟ, ತಿಂಡಿ, ಪ್ರತಿದಿನ ಪ್ರತಿಯೊಂದು ಥರ ತಿಂಡಿ, ವೆರೈಟಿ ಆಫ್ ತಿಂಡಿ ಕೊಟ್ಟಿದ್ರಿ. ಅದಂತೂ ನಮ್ಮ ಆರೋಗ್ಯಕ್ಕೆ ಏನೂ ಕೂಡ ತೊಂದರೆ ಆಗಲಿಲ್ಲ. ಹಾಗಾಗಿ ಈ ಸಾನಿಯಾ ಹಾಲಿಡೇಸಲ್ಲಿ ಯಾರೇ ಹೋದ್ರೂ ಈ ಸಾನಿಯಾ ಹಾಲಿಡೇಸಲ್ಲಿ ಹೋಗಿ ಅಂತ ನಾನು ತುಂಬ ಖುಷಿಯಾಗಿ ಹೇಳಬಲ್ಲೆ. ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಸಾದಿಕ್ ಅವರು. ಆಮೇಲೆ ಅವ್ರ ಭಾಷೆನೂ ಅಷ್ಟೇ, ಕನ್ನಡ ಅನ್ನೋದು ಉಳಿದಿದೆ ಅಂತಂದರೆ ಸಾದಿಕ್ ಅವರಿಂದ. ಹಾಗೆ ಅವರಲ್ಲಿ ಬಾಬಾ ಸಾಯಿಬಾಬಾ ಅವರೊಳಗೆ ಇದ್ದಾನೆ ಅಂತ ನನಗನ್ಸುತ್ತೆ. ಎಲ್ಲೋದ್ರೂ ಸೇಫಾಗಿ ಆ ಬಾಬಾ ನಮ್ಮನ್ನೆಲ್ಲ ಕರ್ಕೊಬರ್ತಾರೆ. ಆ ಬಾಬಾ ಇವರು ಮುಖಾಂತರ ಸಾದಿಕ್ ಅವ್ರ ಮೂಲಕ ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನಾನು ಕೂಡ ಈಗ ಬಾಬಾ ಅವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಶಿರಡಿಗೆ ಹೋಗಿ ಬಂದಮೇಲೆ ನನಗೂ ಒಂದು ಸ್ವಲ್ಪ ಅನ್ನಿಸ್ತಾ ಇದೆ, ಏನೋ ಒಂದಷ್ಟು ಒಳ್ಳೆಯದಾಗ್ತಾ ಇದೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ಇಲ್ಲಿರೋರೆಲ್ಲರೂ ಕೂಡ ತುಂಬ ಜಾಲಿಯಾಗಿದ್ವಿ. ನಾನು ಈ ಥರ ಎಲ್ಲೂ ಕೂಡ ಇರಲಿಲ್ಲ. ಹಾಗಾಗಿ ನಾನು ಹೇಗೆ ಶಾಲೆ ಮಕ್ಕಳನ್ನು ಕರ್ಕೊಬರ್ತೀನಿ, ಸಾದಿಕ್ ಅವರು ಅಷ್ಟೇ ಒಂದು ಕಡೆ ಮಿಸ್ ಆಗ್ದಂಗೆ ಎಲ್ಲರನ್ನೂ ಚೆನ್ನಾಗಿ ನೋಡಿ ಕರ್ಕೊಂಡು ಬಂದರು. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಸಾನಿಯಾ ಹಾಲಿಡೇಸ್ ಹೇಗೆ ಇನ್ನೂ ಇಂಪ್ರೂವ್ ಆಗಲಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ಹಾಗೆ ಮೇಡಮ್ನ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ನಾನು ಏನು ಹೇಳಬೇಕಂತ ವರ್ಣಿಸಲಿಕ್ಕೆ ಆಗದಿದ್ದಂಥ ಅನುಭವ ಆಗಿದೆ ನನಗೆ. ಅಂದರೆ ಒಳ್ಳೆಯ ಅನುಭವಗಳೇ ಆಗಿದೆ. ಇದು ನಾನು 3ನೇ ಸಲ ಬರ್ತಾ ಇರೋದು ನಿಮ್ಮ ಪ್ಯಾಕೇಜಲ್ಲಿ. ನನಗೆ ಹೇಳಲಿಕ್ಕಂದರೆ ಯಾವ ಇದರಲ್ಲಿಯೂ ನಿಮ್ಮದು ಕೊರತೆ ಕಾಣ್ತಾನೇ ಇಲ್ಲ. ಊಟದಲ್ಲಾಗಲಿ, ಈ ದೇವರ ದರ್ಶನದಲ್ಲಿ ದೇವಸ್ಥಾನಗಳಿಗೆ ಹೋದಾಗ ಅಂದರೆ ನಮಗೆ ಯಾವ ಥರ ಎಲ್ಲ ಸುಲಭವಾಗಿ ನಮಗೆ ದರ್ಶನ ಆಗಿದೆ. ಎಲ್ಲಿಯೂ ಕಷ್ಟ ಅಂತ ಅನಿಸಲಿಲ್ಲ. ಆದ ಕಾರಣ ನಿಮ್ಮ ಪ್ಯಾಕೇಜಲ್ಲಿ ಬರಲಿಕ್ಕೆ ಇನ್ನೂ ತುಂಬ ಮನಸ್ಸಿದೆ ನಮಗೆ. ದೇವರು ನೋಡ, ನಿಮಗೂ ಆರೋಗ್ಯ ಆಯುಷ್ಯ ಎಲ್ಲ ನಿಮಗೂ ನಿಮ್ಮ ಮನೆಯವರಿಗೆ ಕೊಡಲಿ. ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೆಕ್ಸ್ಟ್ ಮೇಡಮ್ ಹಾಗೆ ಇಲ್ಲೇ ಕೂತಿದ್ದಾರೆ. ಮೇಡಮ್ನ ಮಾತಾಡ್ಸ್ಬಿಡೋಣ ಅಂತೆ. ಮೇಡಮ್ ನಮಸ್ತೆ ಮೇಡಮ್. ಸೊ ನಿಮ್ಮ ಅನುಭವ ಸ್ವಲ್ಪ ಹಂಚ್ಕೊಳ್ಳಿ ಮೇಡಮ್. ನಾನು ಈ ಸಾನಿಯಾ ಹಾಲಿಡೇಸಲ್ಲಿ ಇದು 4ನೇ ಟ್ರಿಪ್ ಅನಿಸುತ್ತೆ. ಎಲ್ಲ ದುಬಾಯಿ ಮತ್ತು ಬಾಲಿ, ಶಿರಡಿ ಎಲ್ಲ ಕಡೆ ಹೋಗ್ಬಂದು ಒಳ್ಳೆ ಅನುಭವ ಇತ್ತು. ನಾವು ಮತ್ತೆ ಎಲ್ಲಾದರೂ ಹೋಗಬೇಕು ಸಾನಿಯಾ ಹಾಲಿಡೇಸಲ್ಲೇ ಅಂತಲೂ ಮನಸ್ಸಿದೆ ನನಗೆ. ಅದು ಅಷ್ಟು ಈಗ ನಾವು ಈ ಟ್ರಿಪ್ಪಿಗೆ ಬಂದಿದ್ದು ಅಷ್ಟೇ ತುಂಬ ಒಳ್ಳೆಯ ಅನುಭವ. ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಇದ್ರೂ ನಮ್ಮ ಬಗ್ಗೆ ತುಂಬ ಚೆನ್ನಾಗಿ ಕೇರ್ ತೊಗೊಂಡ್ರಿ ನೀವು. ಎಲ್ಲರೂ ಒಂದು ಸಮಾನವಾಗಿ ನೋಡಿದ್ರಿ. ಎಲ್ಲ ಊಟ ತಿಂಡಿ ಆಗಲಿ, ಉಳ್ಕೊಳ್ಳೋ ಜಾಗ ಆಗಲಿ, ಪ್ರತಿಯೊಂದೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದೀರ.
ನಮಗೆ ತುಂಬ ಖುಷಿಯಾಗುತ್ತೆ. ಮತ್ತು ನಾವೆಲ್ಲೋ ಬೇರೆ ಯಾರ ಜೊತೆನೂ ಹೋಗ್ತಿದ್ದೀವಿ ಅಂತ ಅನಿಸೋದೇ ಇಲ್ಲ. ನಾವೆಲ್ಲ ಒಂದು ನಮ್ಮವ್ರ ಜೊತೆನೇ ಹೋಗ್ತಿದ್ದೀವಿ ಅನಿಸುತ್ತೆ. ಅದಕ್ಕೆ ಅವ್ರು ಯಾವತ್ತೂ ನಮ್ಮವರೇ ಅಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಟ್ರಿಪ್ಪಿಗೆ ಏನಾದರೂ ಹೋದರೆ ನಿಮ್ಮ ಸಾನಿಯಾ ಹಾಲಿಡೇಸಿಗೆ ಬರೋದು. ಯಾಕೆಂದರೆ ನಮಗೇನು ಚಿಂತೆ ಇರಲ್ಲ, ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಸರ್ನ ಹಾಗೇ ಮಾತಾಡ್ಸೋಣ ಅಂತೆ. ಸರ್ ನಮಸ್ತೆ. ನಮಸ್ಕಾರ, ನಾನು ಸುಂದರೇಶ್ ಅಂತೇಳಿ. ಇದು ನಾನು ಸಾನಿಯಾ ಹಾಲಿಡೇಸಲ್ಲಿ 4ನೇ ಟೂರು. ಒಂದು ದುಬೈ, ಬಾಲಿ ಮತ್ತು ಬೇರೆ ಬೇರೆ ಟೂರು. ಇದು ಒಂದು 4ನೇ. ಇಟರ್ನರಿ ಪ್ರಕಾರ ಏನು ಕೊಟ್ಟಿದ್ದಾರೋ ಅದೇ ಪ್ರಕಾರ ಕರ್ಕೊಂಡು ಹೋಗ್ತಾರೆ. ಯಾರಿಗೂ ಏನು ತೊಂದರೆ ಆಗ್ತಿದ್ದಂಗೆ. ಈ ಸರಿ ಊಟ ಸಹ ಇವ್ರದ್ದೇ ಒಳ್ಳೆ ವೆಜಿಟೇರಿಯನ್ ಊಟ ತುಂಬ ಚೆನ್ನಾಗಿತ್ತು. ವೆರೈಟಿ ಆಫ್ ಊಟ, ಟೇಸ್ಟು, ಹೊಟ್ಟೆ ಕೂಡ ಹಾಳಾಗ್ತಿದ್ದಂಥ ಒಳ್ಳೆ ಕರ್ಕೊಂಡು ಬಂದು ಊಟ ಕೂಡ ಚೆನ್ನಾಗಿ ಮಾಡಿದರು. ಮತ್ತು ಲಗೇಜ್ ಕೂಡ ನಾವು ಮುಟ್ಟೋ ಹಾಗೆ ಇಲ್ಲ, ಎಲ್ಲ ಬಂದು ಅದಾಗೆ ರೂಮಿಗೆ ಬರುತ್ತೆ. ರೂಮಿಂದ ನಾವು ಮತ್ತು ಅದನ್ನು ನಮ್ಮ ಸಣ್ಣ ಬ್ಯಾಗ್ಗಳನ್ನು ಮಾತ್ರ ನಾವು ಕ್ಯಾರಿ ಮಾಡ್ತೀವಿ. ಎಲ್ಲ ಕಡೆಯೂ ವೆರಿ ಪ್ಲ್ಯಾಂಡ್ ಇದು ಟೂರಿಸ್ಟು. ಇದು ಅನುಕೂಲ, ಎಲ್ಲರಿಗೂ ಅನುಕೂಲ. ವಯಸ್ಸಾದವರು ಹೆಚ್ಚು. ನಾನು ಇವ್ರ ಟೂರಲ್ಲಿ ಗಮನಿಸಿದ್ದೇನೆಂದರೆ ಎಲ್ಲ 60 ವರ್ಷ ಮೇಲ್ಪಟ್ಟವ್ರೆ. ಎಲ್ಲ ಆರಾಮಾಗಿ ಎಲ್ಲರೂ ಟೂರ್ ಮಾಡ್ತಾರೆ. ಯಾರಿಗೂ ಯಾವ ಥರದಲ್ಲೂ ತೊಂದರೆ ಆಗಲ್ಲ. ಹೀಗೆ ಸಾನಿಯಾ ಹಾಲಿಡೇಸ್ ಇದಕ್ಕೆ ಒಳ್ಳೆಯದಾಗಲಿ, ಇವರು ಜನರನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪುವಂತಾಗಲಿ ಅಂತ ನಾನು ಈ ಮೂಲಕ ಕೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹಸ್ಮುಖಿ ಅಮ್ಮ ಯಾವಾಗಲೂ ಈಗಲೇ ನಗ್ನಗ್ತಾನೆ ಇರ್ತಾರೆ. ನಾನು ಇವ್ರಿಗೂ ಕೇಳಿಬಿಡೋಣ ಅಂತೆ ಹೇಗೆ ಅಂತ. ಅಮ್ಮ ನಮಸ್ತೆ. ಅಮ್ಮ, ಹೇಗಿತ್ತು ನಿಮ್ಮ ಅನುಭವ? ಚೆನ್ನಾಗಿತ್ತು. ನಾನು 3ನೇ ಸರಿ ಬಂದಿದ್ದು ಸಾನಿಯಾ ಹಾಲಿಡೇಸ್. ಇದಕ್ಕೆ ತುಂಬ ಚೆನ್ನಾಗಿತ್ತು. ನೀವು ಮಗನ ಥರ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ನೋಡ್ಕೊಂಡ್ರಿ. ಆಯಾಸ ಅನ್ನೋದೇ ಇಲ್ಲ. ಕರ್ನಾಟಕದಿಂದ ಗುಜರಾತ್ಗೆ ಬಂದ್ರೂ ನಮ್ಗೆ ಕಷ್ಟ ಆಗಿಲ್ಲ. ವೈಟ್ಫೀಲ್ಡಿಂದ ಬೆಂಗಳೂರಿಗೆ ಹೋದ್ರೇ ಎಷ್ಟೋ ಕಷ್ಟ. ಅಂತೂ ನಮಗಿದು ಗುಜರಾತ್ ಅನಿಸೇ ಇಲ್ಲ. ಚೆನ್ನಾಗಿತ್ತು. ಎಲ್ಲ ಒಳ್ಳೊಳ್ಳೆ ದೇವಸ್ಥಾನ ನೋಡಿದ್ವಿ. ವಿಸ್ಮಯ ಇರೋಂಥ ದೇವಸ್ಥಾನಗಳೆಲ್ಲ ನೋಡಿಸಿದ್ವಿ. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಯಾವಾಗಲೂ ನಗ್ನಗ್ತಾ ಇರಿ. ಹಾಂ, ದೇವ್ರು ಒಳ್ಳೇದು ಮಾಡಲಿ. ಹಾಂ, ನಾನು ಟ್ರಾವೆಲ್ ಅಂದರೆ ನಿಮ್ಮ ಇದಕ್ಕೆ ಬರ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಮ್ಮ, ಥ್ಯಾಂಕ್ ಯು. ಸರ್ ನಮಸ್ತೆ ಸರ್. ಸೊ ನೀವೇನು ನಮಗೇನು ಹೊಸಬ್ರಲ್ಲ. ಸೊ ನೀವು ಆಲ್ರೆಡಿ ನಮ್ಮ ಜೊತೆ ಸುಮಾರು ಟ್ರಿಪ್ಪಲ್ಲಿ ಬಂದಿದ್ದೀರಾ. ಹೇಳಿ ಸರ್, ಹೇಗಿತ್ತು ನಿಮ್ಮ ಅನುಭವ? ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ. ನಾವು ಗುಜರಾತ್ ಟ್ರಿಪ್ಪಿಗೆ ಬಂದಿದ್ದೀವಿ. 5 ದಿವಸ 5 ನೈಟು 6 ಡೇಸು. ನಾನು ಗುಜರಾತ್ ಟ್ರಿಪ್ಪಲ್ಲಿ ಇಷ್ಟೊಂದು ದಿನ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮ ಮೇನ್ ಇದು ನೋಡಬೇಕು, ಜ್ಯೋತಿರ್ಲಿಂಗಗಳು 2 ನೋಡೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಸಾದಿಕ್ ಅವರು ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಬಂದಾರದಲ್ಲಿ ಗಾಂಧಿ ಇದು ಎಲ್ಲ ತೋರಿಸಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರೂ. ಅವ್ರ ಬಗ್ಗೆ ಇನ್ನೇನು ಹೇಳೋಂಗಿಲ್ಲ. ಸಾದಿಕ್, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಹೇಗಿತ್ತು ನಿಮ್ಮ ಅನುಭವ? ನಾನು ಇವ್ರ ಕಡೆಯಿಂದ ನೋಡಿದ 7ನೇ ಜ್ಯೋತಿರ್ಲಿಂಗ. 7 ಜ್ಯೋತಿರ್ಲಿಂಗಗಳು ಇವ್ರ ಕಡೆಯಿಂದಲೇ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ಟ್ರಿಪ್ ಮಾತ್ರ. ಇವ್ರು ಎಲ್ಲಿ ಹೋಗ್ಬೇಕಾದ್ರೂ ಇವ್ರ ಜೊತೆ ಹೋಗಿ ಅಂತಲೇ ನಾನು ಪ್ರತಿ ವಿಡಿಯೋಗಳಲ್ಲೂ ಹೇಳೋದು. ನಿಮ್ಗೆ ವಯಸ್ಸಾಗಿರೋದಾಗಲಿ, ಸೋಲೋ ಒಬ್ಬರೇ ಬರ್ತಾರಲ್ಲ ಸಿಂಗಲ್ಲಾಗಲಿ, ಅವರು ಕೂಡ ತುಂಬಾ ಕೇರ್ ಮಾಡಿ ಚೆನ್ನಾಗಿ ತೋರಿಸ್ತಾರೆ. ಊಟ ತಿಂಡಿ ಯಾವುದ್ರಲ್ಲೂ ಒಂದೆರಡು ತೋರಿಸೋ ಹಾಗಿಲ್ಲ. ಆ ಥರ ನೋಡ್ಕೊತಾರೆ. ತುಂಬ ಚೆನ್ನಾಗಿದೆ ಸಾನಿಯಾ ಹಾಲಿಡೇಸ್. ಆಲ್ ದ ಬೆಸ್ಟ್ ಸಾನಿಯಾ ಹಾಲಿಡೇಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೆಕ್ಸ್ಟ್ ಮುಂದಕ್ಕೆ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಮೇಡಮ್, ನಿಮ್ಮ ಅನುಭವ ಮೇಡಮ್ ಹೇಗಿತ್ತು ಮೇಡಮ್? ಗ್ರೂಪ್ ಪ್ಯಾಕೇಜ್ ಸರಿ ತುಂಬ ಚೆನ್ನಾಗಿತ್ತು. ಎಲ್ಲ ಗೊತ್ತಿರೋರೆ ನಮ್ಮೊಂದು 10 ಜನ ಬಂದಿದ್ದೀವಿ ಫ್ರೆಂಡ್ಸು. ಮಾರ್ಚಲ್ಲಿ ಶುರುವಾಗಿ ಡಿಸೆಂಬರಲ್ಲಿ ಇಯರ್ ಎಂಡ್ ಫ್ರೆಂಡ್ಸ್ ಮುಗಿಸಿರೋದು ಟ್ರಿಪ್ ಇದು. ಚೆನ್ನಾಗಿತ್ತು. ಊಟ ತುಂಬ ಚೆನ್ನಾಗಿತ್ತು. ಓಕೆ, ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ರ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಮೇಡಮ್ಗೆ. ಹಾಗೆ ನೆಕ್ಸ್ಟು ಮುಂದಕ್ಕೆ ಹಂಗೆ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಹಾಂ ಮೇಡಮ್, ನಿಮ್ಮ ಶಂಕರ್ ಅಂತ. ಈ ವರ್ಷದಲ್ಲೇ ನಾವು ಸಾದಿಕ್ ಸರ್ ಜೊತೆ 7 ಟ್ರಿಪ್ ಮಾಡಿದ್ದೀವಿ. ವಾವ್. ಸೊ ಅದರಲ್ಲೇ ಗೊತ್ತಾಗುತ್ತೆ ನಾವೆಷ್ಟು ಸಾದಿಕ್ ಸರ್ ಜೊತೆ ಇದಾಗ್ಬಿಟ್ಟಿದ್ದೀವಿ ಅಂತ. ಟ್ರಿಪ್ ಅಂದ ತಕ್ಷಣವೇ ನಮಗೆ ನೆನಪಾಗದೆ ಸಾನಿಯಾ ಹಾಲಿಡೇಸ್ ಅಂತ. ಪ್ರತಿಯೊಂದು ಒಂದು ಊಟ ತಿಂಡಿದಾಗಲಿ, ರೂಮ್ಸ್ದಾಗಲಿ, ಒಂದು ದೇವರ ದರ್ಶನದಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ನಮ್ಮ ಜೊತೆಲೇ ನಿಂತ್ಕೊಂಡು ಏನೇನು ಬೇಕೋ ಎಲ್ಲ ಕೇರ್ ತಗೊಳ್ತಾರೆ. ಯಾವುದಕ್ಕೂ ಏನು ಯೋಚನೆ ಮಾಡೋಷ್ಟೇ ಇಲ್ಲ.
ಆ್ಯಂಡ್ ನಾನು ಹೇಳೋದು ಈ ಥರ ಸಾನಿಯಾ ಹಾಲಿಡೇಸಲ್ಲೇ ಗ್ರೂಪ್ ಟ್ರಿಪ್ಗೆ ಬನ್ನಿ, ಫ್ಯಾಮಿಲಿ ಜೊತೆ ಹೋಗೋದು ಯಾವಾಗಲೂ ಇರುತ್ತೆ. ಈ ಥರ ಬಂದಾಗ ನಮ್ಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಆ್ಯಂಡ್ ನಾವು ಯಾವುದಕ್ಕೂ ಏನು ಯೋಚನೆ ಮಾಡೋಷ್ಟೇ ಅಲ್ಲ, ಸಾದಿಕ್ ಸರ್ ಜೊತೆಲಿರೋದ್ರಿಂದ ನಾವು ಯಾವುದೂ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ಪ್ರತಿಯೊಂದು ಅವರೇ ನಿಂತು ನೋಡ್ಕೊತಾರೆ. ಇದು ಒಂದು ಟ್ರಿಪ್ಪಲ್ಲಿ ಹಾಗಾಯಿತು, ಇನ್ನೊಂದು ಟ್ರಿಪ್ಪಲ್ಲಿ ಹಾಗಾಯಿತು ಅನ್ನೋಂಗೆ ಇಲ್ಲ. ಪ್ರತಿ ಟ್ರಿಪ್ಪು ಕೂಡ ನಮ್ಮ ಮೆಮೊರಬಲ್ ಆಗಿರುತ್ತೆ. ಇಟ್ಸ್ ವೆರಿ ನೈಸ್. ನಾವು ತುಂಬ ಖುಷಿಪಟ್ಟಿದ್ದೀವಿ. ನೆಕ್ಸ್ಟ್ ಯಾವುದೇ ಟ್ರಿಪ್ ಅಂದರೂ ಸಾನಿಯಾ ಹಾಲಿಡೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಉಮಾಶಂಕರ್ ಅಂತ. ಈಗ ನನ್ನ ವೈಫ್ ಹೇಳ್ದಂಗೆ ಇದು ನಮ್ಮ 7ನೇ ಟ್ರಿಪ್ಪು ಒಂದೇ ವರ್ಷದಲ್ಲಿ 2025ರಲ್ಲಿ. ಆಲ್ಮೋಸ್ಟ್ ಎವ್ರಿ 1.5 ಮಂತ್ಸ್ಗೆ ಒಂದೊಂದು ಟ್ರಿಪ್ ಹೊಡಿತಾ ಇದ್ದೀವಿ. ಸಾನಿಯಾ ಹಾಲಿಡೇಸ್ ಅಂತ ರಾಧಿಕಾ ಹೋಗುತ್ತೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಸೂಟ್ ಆಗಿದೆ, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. 2-3 ಪಾಯಿಂಟ್ಸ್ ಸಾನಿಯಾ ಹಾಲಿಡೇಸ್ ರಾಧಿಕಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಬಂದು ಅವರೇ ಪ್ರತಿಯೊಂದು ಟ್ರಿಪ್ಪಿಗೂ ಜೊತೆಲಿ ಬರ್ತಾರೆ. ವೆಲ್ ಪ್ಲ್ಯಾನ್ಡ್, ವೆಲ್ ಡಿಫೈನ್ಡ್, ಎವ್ರಿಥಿಂಗ್ ಸಿಸ್ಟಮ್ಯಾಟಿಕ್ಕು. ಸ್ಟಾರ್ಟಿಂಗ್ ಫ್ರಮ್ ಫ್ಲೈಟಿಂದ ಹಿಡಿದು ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ನು, ದೆನ್ ಫರ್ದರ್ ಆಟೋಗಳಿಗಿರ್ಬೋದು. ಊಟ ಮೇಯ್ನು, ಕುಕ್ಕು ಜೊತೆಲಿರ್ತಾರೆ. ಮನೆ ಊಟ, ಸೌತ್ ಇಂಡಿಯನ್ ಊಟ ಸಿಗುತ್ತೆ, ಸೊ ದಟ್ ಹೆಲ್ತ್ಗೆ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಮೆಜಾರಿಟಿ ಏಜ್ಡ್ ಬಂದಿರೋದ್ರಿಂದನೇ ಅವ್ರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅವ್ರಿಗೆ ಹೆಂಗೆ ಟೈಮ್ ಕೊಡಬೇಕು, ಆ ಕೇರು, ಆ ಒಂದು ಫಸ್ಟ್ ಹ್ಯಾಂಡ್ ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿದೆ. ಸೊ ಎಲ್ಲನೂ ಆ್ಯಡ್ ಮಾಡಿದ್ರೆ ಸಾನಿಯಾ ಹಾಲಿಡೇಸ್ ಇಸ್ ದ ಬೆಸ್ಟ್ ಫಾರ್ ಗ್ರೂಪ್ ಟ್ರಾವೆಲಿಂಗ್. ಸೊ ನಾವು ಆಲ್ರೆಡಿ 7 ಸತಿ ಯೂಸ್ ಮಾಡ್ಕೊಂಡಿದ್ದೀವಿ ವರ್ಷದಲ್ಲಿ. ಮುಂದಕ್ಕೂ ಅವ್ರದ್ದು ಹೊಸ ಪ್ಲ್ಯಾನ್ಗಳಿಗೆ ಆ್ಯಡ್ ಆಗ್ತಾ ಹೋಗ್ತೀವಿ. ಸೊ ಐ ರೆಕಮೆಂಡ್ ಎವ್ರಿಬಡಿ ಟು ಯೂಸ್ ಸಾನಿಯಾ ಹಾಲಿಡೇ ಫೆಸಿಲಿಟೀಸ್. ಆ್ಯಂಡ್ ಬೆಸ್ಟ್ ಆಫ್ ಲಕ್ ಟು ಸಾನಿಯಾ ಹಾಲಿಡೇಸ್ ಆ್ಯಂಡ್ ಸಾದಿಕ್ ಸರ್ ಫಾರ್ ಫ್ಯೂಚರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್, ನಿಮ್ಮ ಅನಿಸಿಕೆ ನಮ್ಮ ಬಗ್ಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಬನ್ನಿ ನೆಕ್ಸ್ಟು ಮುಂದಕ್ಕೆ ಹೋಗೋಣ ಅಂತೆ. ಇಲ್ಲಿ ಒಬ್ಬರು ಅದಿದ್ದಾರೆ ಸರ್. ಅಯ್ಯೋ ಕ್ಷಮಿಸಿ ಸರ್, ಕ್ಷಮಿಸಿ. ಓಕೆ, ಮೇಡಮ್ನ ಮರ್ತಿದ್ದೆ. ಸೊ ಮೇಡಮ್ನ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಮೇಡಮ್, ಹೇಗಿತ್ತು ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು ಟ್ರಿಪ್. ಇದು ನಮ್ಮ 4ನೇ ಟ್ರಿಪ್ಪು. ಈ ಗುಜರಾತ್ ಟ್ರಿಪ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಮತ್ತು ಎಲ್ಲೂ ದರ್ಶನಕ್ಕೆ ಎಲ್ಲೂ ಕಷ್ಟ ಆಗಲಿಲ್ದಂಗೆ ಚೆನ್ನಾಗಿ ಮಾಡಿದರು. ಮತ್ತು ಸ್ಟೇ, ಆಮೇಲೆ ಹೋಟೆಲ್ ರೂಮ್ಸು, ಫುಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು. 6 ದಿವಸನೂ ವೆರೈಟಿ ಫುಡ್ಸ್ ಇತ್ತು. ಇದನ್ನೆಲ್ಲ ನಾವು ಮನೆಗೆ ಬಂದು ತುಂಬ ಮಿಸ್ ಮಾಡ್ಕೊತೀವಿ. ನಮಗೆ ಬಸ್ಸಲ್ಲೆಲ್ಲ ಏನು ಬೇಜಾರು ಆಗಲಿದ್ದಂಗೆ ತುಂಬ ಎಂಟರ್ಟೈನ್ ಮಾಡ್ತಿದ್ರು. ಗ್ರೂಪ್ ಎಲ್ಲ ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ಸ್. ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಸರ್ಗೂ ಮಾತಾಡ್ಸೋಣ ಅಂತೆ. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ಇದು ನಾನು 5th ಟೈಮ್ ಅವ್ರ ಜೊತೆ ಬರ್ತಿದ್ದೀನಿ. ಇದರಿಂದನೇ ಗೊತ್ತಾಗುತ್ತೆ ಅವ್ರದ್ದು ಅಕಾಮಡೇಷನ್ ಆ್ಯಂಡ್ ಅವ್ರದ್ದು ಫ್ರೆಂಡ್ಲಿ ಮೂಮೆಂಟು ಎಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಬಟ್ ನೋ ಕಾಂಪ್ರಮೈಸ್ ಅಟ್ ಆಲ್. ಅವ್ರದ್ದು ಅಕಾಮಡೇಷನ್ ಅಂದರೆ ಅಷ್ಟು ಚೆನ್ನಾಗಿದೆ. ನಾವೇ ಬುಕ್ ಮಾಡಿ ಹೋದರೂ ಅಷ್ಟು ಚೆನ್ನಾಗಿ ಮಾಡ್ತೀವಲ್ಲ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಎಲ್ಲ ದೇವಸ್ಥಾನದಲ್ಲೂ ಎಷ್ಟು ಚೆನ್ನಾಗಿ ಅವ್ರು ಗೈಡ್ ಮಾಡಿ ಒಳಗೆ ಕರ್ಕೊಂಡೋಗಿ, ಎಲ್ಲೂ ಯಾವ ಕಷ್ಟ, ಎಷ್ಟು ರಶ್ ಇದ್ದರೂ ಏನಾರೊಂದು ದಾರಿ ಹುಡ್ಕೊಂಡು ಅವ್ರು ನಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾರೆ. ಅಷ್ಟು ಚೆನ್ನಾಗಿತ್ತು. ಅದೇ ರೀತಿ ಫುಡ್ ಐಟಮ್, ಆ್ಯಸ್ ಅ ಸೀನಿಯರ್ ಸಿಟಿಜನ್, ನಾವು ಸುಮಾರು ಜನ ಸೀನಿಯರ್ ಸಿಟಿಜನ್ ಈ ಗ್ರೂಪಲ್ಲಿ ಇದ್ವಿ. ಅಷ್ಟು ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಯಾವುದನ್ನು ಅವರು ತುಂಬ ಸೀರಿಯಸ್ ಆಗಿ ಇದು ಮಾಡಿ ಅಷ್ಟು ಚೆನ್ನಾಗಿ ಒಬ್ಬೊಬ್ಬರನ್ನು ಅವರು ಪರ್ಸನಲ್ ಇದರಿಂದ ಕ್ಯಾಟೆಕ್ಟ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡೋಗಿದ್ದು ತುಂಬ ಚೆನ್ನಾಗಿತ್ತು. ಅದರಿಂದ ಅಗೈನ್ ಆ್ಯಂಡ್ ಅಗೈನ್ ಐ ವಾಂಟ್ ಟು ಕಮ್ ವಿತ್ ದೆಮ್. ಸೊ ಈ ಸೋಮನಾಥ್ ಈ ಟೂರ್ 6 days ಆ್ಯಂಡ್ 5 nights ಟೂರು ತುಂಬ ಚೆನ್ನಾಗಿತ್ತು. Again and again I want to come with Mr. Sadiq. Thank you, Sadiq. Thank you for your accommodation, food and everything. Thank you, sir. Hospitality. So Sania is the great. Thank you, sir. Thank you very much, sir. Thank you, sir. ಬನ್ನಿ ಮುಂದಕ್ಕೂ ಹಾಗೆ ಮಾತಾಡ್ಸೋಣ ಅಂತೆ. ಅಮ್ಮ ನಮಸ್ತೆ. ಅಮ್ಮ, ಹೇಗಿತ್ತಮ್ಮ ನಿಮ್ಮದು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಸರ್. ಇಲ್ಲಂದರೆ ದೇವ್ರ ದರ್ಶನ ಎಲ್ಲ ಕಡೆ ಚೆನ್ನಾಗಿ ಮಾಡಿಸಿದ್ರಿ. 7ನೇ ಟ್ರಿಪ್ ಆಯ್ತು ನಮ್ಮದು. ಓಕೆ. 3 ದೇವ್ರ ದರ್ಶನ ಮಾಡಿಸ್ಬಿಟ್ಟಿದ್ದೀನಿ. ಇವರು ಅಲ್ಲಿ ರಾಜಸ್ಲೇಟ್ ಆಗುತ್ತೆ. ಮೇಲೆ 3 ವರ್ಷದಲ್ಲಿ ಎಲ್ಲ ಚೆನ್ನಾಗಿರಲಿ, ಚೆನ್ನಾಗಿದೆ. ನೀವು ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಾ. ನಾವು ಈ ವಯಸ್ಸಿನಾಗ ಹೋಗ್ಬೇಕು ಒಬ್ಬೊಬ್ಬರು ಅಂದರೆ ಆಗ್ತಾ ಇರಲಿಲ್ಲ. ನಿಮ್ಮ ಪರವಾಗಿ ನೋಡ್ಕೊಂಬಂದು ತುಂಬ ಸಂತೋಷ ಆಯಿತು. ಓಕೆ ಸರ್, ಎಲ್ಲರೂ ಚೆನ್ನಾಗಿತ್ತು, ಏನೂ ತೊಂದರೆ ಇಲ್ಲ ಸರ್. ಎಲ್ಲ ಕಡೆ ಆರಾಮಾಗಿ ದರ್ಶನ ಮಾಡಿಸಿದ್ದೀವಿ. ಊಟದ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಮಾ. ಕರ್ಕೊಂಬಂದು ನಮ್ಮನ್ನೆಲ್ಲ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿತ್ತು?
ಚೆನ್ನಾಗಿತ್ತು ಸರ್. ಹಾಂ ಇವಾಗ ಹೇಳಬೇಕು ಅಂತಂದರೆ ಪ್ರತಿ ಟ್ರಿಪ್ಪಲ್ಲೂ ನಿಮ್ಮ ಜೊತೆ ಬಂದಾಗ ಒಂದೊಂದು ಹೊಸ ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ. ನಮಗೆ ಅಂತಂದರೆ ಈಗ ನೀವು ಇನ್ನು ಬಂದಿರೋರು ಅಷ್ಟೇ, ಅದರಿಂದ ನಿಮ್ಮ 4-5 ಜನಕ್ಕೂ ಇಂಪ್ರೂವ್ ಆಗಿದೆ, ತುಂಬ ಸಹಾಯನೂ ಆಗ್ತಾಯಿದೆ ನೀವು ಹೊಸ ವಿಷಯಗಳು ಇದರಿಂದ. ವಂಡರ್ಫುಲ್ ಮೆಮೊರೀಸ್, ನೆವರ್ ಫಾರ್ಗೆಟ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ ಬನ್ನಿ ಸರ್, ನೆಕ್ಸ್ಟ್ ಮುಂದಕ್ಕೆ ಮಾತಾಡ್ಸೋಣ ಅಂತೆ. ಹಾಂ ಹಾಂ ಬೋರ್ಡಿಂಗ್ ಸ್ಟಾರ್ಟ್ ಆಯ್ತಾ? ಓಕೆ, ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ, ಆದರೂ ಪರವಾಗಿಲ್ಲ, ಇನ್ನೂ 3 ಜನ ಇದ್ದಾರೆ, ಮಾತಾಡ್ಸ್ಕೊಡೋಣ ಅಂತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್ ನಿಮ್ಮ ಅನುಭವ ಹೇಗಿತ್ತು ಅಂತ. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವೆಲ್ ಆರ್ಗನೈಸ್ಡ್ 6 days ಟ್ರಿಪ್ ಗುಜರಾತ್. ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದ್ದು ನಿಷ್ಕಲಂಕ ಮಹಾದೇವ್ದು. ಬಿಕಾಸ್ ಆ ಪಂಚ ಪಾಂಡವರು ಪ್ರತಿಷ್ಠಾಪನೆ ಮಾಡಿರೋ ಲಿಂಗ ಅದು ಲೋ ಟೈಡಲ್ಲೇ ಹೋಗಬೇಕು. ಅದೊತ್ತು ಏಕಾದಶಿ ಇರೋದ್ರಿಂದ ನಮಗೆ ಲಾಸ್ಟ್ ನಮ್ಮದೇ ಪೂಜೆ ಆಯಿತು, ಅದು ತುಂಬ ಬ್ಲೆಸ್ಡ್ ಅನಿಸಿತು. ಮತ್ತು ಸೋಮನಾಥಲ್ಲಾಗಲಿ, ದ್ವಾರಕಾಲ್ಲಾಗಲಿ, ನಾಗೇಶ್ವರ ಜ್ಯೋತಿರ್ಲಿಂಗ ಎಲ್ಲದರಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಫುಡ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಆ್ಯಸ್ ಆಲ್ವೇಸ್. ಸೌತ್ ಇಂಡಿಯನ್ ಫುಡ್ ಎಲ್ಲೂ ಸಿಗಲ್ಲ ನಮಗಲ್ಲಿ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ. ಸ್ಟೇ ವಾಸ್ ಆಲ್ಸೋ ವೆರಿ ಗುಡ್. ಥ್ಯಾಂಕ್ ಯು ಸಾದಿಕ್ ಸರ್. ನಮಗೆ 8 ಜ್ಯೋತಿರ್ಲಿಂಗ ಆಗಿದೆ, ಇನ್ನು 4 ಇದೆ, ಅದನ್ನು ನಿಮ್ಮ ಜೊತೆಲೇ ಮುಗಿಸ್ಬಿಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ನಮಸ್ತೆ. ನಮ್ಮ ದೊಡ್ಡ ಮಗನಿಗೆ ನಮಸ್ಕಾರ. ನಾನು ಸುಮಾರು ಸಲ ಹೋಗಿ ಬಂದಿದ್ದೀನಪ್ಪ ನಿಮ್ಮ ಜೊತೆ. ಮಗ ಇದ್ದಕ್ಕಿದ್ದಂಗೆ ಇಲ್ಲಮ್ಮ ಜ್ಯೋತಿರ್ಲಿಂಗಗಳೆಲ್ಲ ಆಗೋಗ್ಬಿಡ್ಬೇಕು, ನಾವು ಹೋಗಿ ಬಂದುಬಿಡೋಣ ಅಂತಂದು ರೆಡಿ ಆದ. ಈ ಸಲ ಮಾತ್ರ ತುಂಬ ಚೆನ್ನಾಗಿತ್ತಪ್ಪ ಟ್ರಿಪ್ಪಲ್ಲಿ. ಎಲ್ಲರೂ ನಗಿಸ್ಕೊಂಡು ನಗತಾ ಒಂದು ಚೂರು ಬೇಜಾರಾಗಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನಿಷ್ಕಲಂಕ ಮಹಾದೇವ್ಗೆ ಹೋದ್ವಲ್ಲಪ್ಪ, ಆ ಒಂದು ರೋಮಾಂಚನ ದೃಶ್ಯ ಅದು ಜೀವನದಲ್ಲಿ ನೋಡಬೇಕಾಗಿರೋದು. ತುಂಬಾ ಚೆನ್ನಾಗಿ, ನಮ್ಮಂಥವ್ರು ಹೋಗಿ ಬರೋದು ಅಂದರೆ ತುಂಬಾ ಪ್ರಯಾಸ. ನಮ್ಮ ಜೊತೆ ನೀವು ಮಗುವಾಗಿ ನಿಂತು ತೋರಿಸ್ಕೊಂಡ್ಬಂದಿದ್ದು ತುಂಬ ಧನ್ಯವಾದಪ್ಪ. ಜೀವನದಲ್ಲಿ ಇಂತಿಂಥದ್ದೆಲ್ಲ ಇದೆಯಾ ಅಂತ ನಮ್ಮ ಮನೇಲಿದ್ದರೆ ಗೊತ್ತಾಗಲ್ಲ. ಹೊರಗೆ ಬಂದಾಗ ಎಷ್ಟು ವಿಷಯಗಳನ್ನು ತಿಳ್ಕೊಬೋದು. ಎಲ್ಲೋ ಓಡ್ತೀವಿ, ಎಲ್ಲೋ ಬೆಳೀತೀವಿ. ಬಸ್ಸಲ್ಲಿದ್ದವರೆಲ್ಲ ಒಂದೇ ಕುಟುಂಬದ ಥರ ಇದ್ದು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಸುಖಕರವಾಗಿ ಬಂದು ಸೇರಿದ್ವಿ. ಒಂದು ಊಟದ್ದಾಗಲಿ ಯಾವುದೇ ವಿಧದಲ್ಲಿ ನಮಗೊಂದು ಚೂರು ತೊಂದರೆ ಆಗಲಿಲ್ಲ. ಆದ್ದರಿಂದ ನಿಮ್ಮ ದೇವರು 100 ವರ್ಷ ಇಷ್ಟು ಕೊಟ್ಟು ಇದೇ ರೀತಿ ಎಲ್ಲರನ್ನೂ ಕರ್ಕೊಂಡು ಬಂದು ನಿಮ್ಮ ಮಕ್ಕಳು ಸುಖವಾಗಿರಿಪ್ಪ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಬನ್ನಿ ಕೊನೆಯದಾಗಿ ನಮ್ಮ ಹರ್ಷ ಸರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಔಟ್ ಆಫ್ 9 ಜ್ಯೋತಿರ್ಲಿಂಗ 7 ಜ್ಯೋತಿರ್ಲಿಂಗ ನಿಮ್ಮ ಜೊತೆನೇ ಮಾಡಿದ್ದೀನಿ. ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಈ ಸತಿ ಅಂತೂ ಅನ್ಬಿಲೀವಬಲ್ ದರ್ಶನ್. ಎಲ್ಲೂ ಒಂದೇ ಒಂದು ಇಷ್ಟು ಪ್ರಾಬ್ಲಮ್ ಆಗಿಲ್ಲ. ನಿಷ್ಕಲಂಕ ಮಹಾದೇವ್ ವಾಸ್ ಎಕ್ಸೈಟಿಂಗ್ ಅಲ್ಲ, ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಆಮೇಲೆ ಊಟ ಆಗಲಿ, ಅಕಾಮಿಡೇಷನ್ ಆಗಲಿ, ಯಾವತ್ತು ಒಂದು ಸತಿನೂ ಒಂದೇ ಒಂದು ಇಂಚಷ್ಟು ಕೂಡ ಪ್ರಾಬ್ಲಮ್ ಆಗಲಿಲ್ಲ. ಇನ್ನೊಂದು 3 ಜ್ಯೋತಿರ್ಲಿಂಗ ಇದೆ. ನಿಮ್ಮ ಕೋಆಪ್ರೇಷನ್ ಇದ್ದರೆ ಅದು ಮುಗಿಸ್ಬಿಡೋಣ ಅಂತ. ದೇವರು ನಿಮ್ಗೆ ಇದೇ ಥರ ಸಕ್ಸಸ್ಫುಲ್ಲಾಗಿ ನಿಮ್ಮ ಬಿಸ್ನೆಸ್ನ, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿರಲಿ. ನಮಗೆ ಇನ್ನೊಂದು 3 ಜ್ಯೋತಿರ್ಲಿಂಗ ಇದೆ, ಅದು ದಯವಿಟ್ಟು ಅರೇಂಜ್ ಮಾಡಿ. ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಫಿನಿಶ್ ಇಟ್ ವಿತ್ ಯುವರ್ ಹೆಲ್ಪ್ ಆ್ಯಂಡ್ ಗ್ರೇಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದಗಳು. ಸೊ ಬೋರ್ಡಿಂಗ್